ನಮಸ್ಕಾರ ಗೆಳೆಯರೇ. ನಮ್ಮ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಹಲವಾರು ಧೀರ ಯೋಧರು ಮತ್ತು ನಾಯಕರು ತಮ್ಮ ಜೀವ ತ್ಯಾಗ ಮಾಡಿದ್ದಾರೆ. ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಕರ್ನಾಟಕದ ವೀರ ಯೋಧ ಸಂಗೊಳ್ಳಿ ರಾಯಣ್ಣ, ಈ ದೇಶ ಕಂಡ ಅಪ್ರತಿಮ ಹೋರಾಟಗಾರ, ಶೂರ, ಇವರ ಜೀವನ ಮತ್ತು ಹೋರಾಟದ ಕುರಿತಾಗಿ ನಿಮ್ಮಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, 1796ರಲ್ಲಿ ಬೆಳಗಾವಿಯ ಜಿಲ್ಲೆಯ ಬೈಲಹೊಂಗಲ ಆಗಿನ ಸಂಪಗಾವಿ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದವರು. ಇವರ ತಂದೆ ಭರಮಪ್ಪ, ತಾಯಿ ಕೆಂಚಮ್ಮ, ಈತನ ಸಹೋದರಿ ಮಾಯವ. ರಾಯಣ್ಣನಿಗೆ ವೀರರಾಯ, ವೀರ ಸಂಗೊಳ್ಳಿ ರಾಯಣ್ಣ, ಶೂರರಾಯಣ್ಣ, ಧೀರರಾಯಣ್ಣ, ಕ್ರಾಂತಿವೀರ ರಾಯಣ್ಣ ಇವಿಷ್ಟು ಜನಮನ ದಾಳದಿಂದ, ನಾಟಕಕಾರರಿಂದ, ಇತಿಹಾಸಕಾರರಿಂದ ರಾಯಣ್ಣನಿಗೆ ಬಿರುದು ಕೊಟ್ಟಿದ್ದರು. ರಾಯಣ್ಣ ಸಾಹಸ ಮತ್ತು ನ್ಯಾಯದ ಪರವಾಗಿ ಹೋರಾಟ ಮಾಡಿದ ರಾಣಿ ಚೆನ್ನಮ್ಮನವರ ನಿಷ್ಠಾವಂತ ಸೇನಾಪತಿ. 1824ರಲ್ಲಿ ರಾಣಿ ಚೆನ್ನಮ್ಮನವರ ಬಂಧನದ ನಂತರ ರಾಯಣ್ಣ ತಮ್ಮ ಹೋರಾಟವನ್ನು ಮುಂದುವರಿಸಿದರು. ಅವರ ಉದ್ದೇಶ ಇಂಗ್ಲಿಷರನ್ನು ದೇಶದಿಂದ ಹೊರಹಾಕುವುದು. ರಾಯಣ್ಣ ಗೆರಿಲ್ಲ ಯುದ್ಧ ತಂತ್ರವನ್ನು ಬಳಸಿದವರು. ತಮ್ಮ ಹೆಣ್ಣು ಮಕ್ಕಳನ್ನು ಕೂಡ ಯುದ್ಧ ತರಬೇತಿ ನೀಡುತ್ತಿದ್ದ. ಧೈರ್ಯ ಮತ್ತು ಬುದ್ಧಿವಂತಿಕೆ ಮೂಲಕ ಇಂಗ್ಲಿಷರನ್ನು ನಿರಂತರವಾಗಿ ಎದುರಿಸುತ್ತಿದ್ದರು. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಭಾವಚಿತ್ರ ಇಂಗ್ಲೆಂಡಿನ ಸೌತ್ ಹೌಸ್ನಲ್ಲಿ ದೊರೆತಿದೆ. ಇದು ನಮ್ಮ ದೇಶ ಮತ್ತು ಕರ್ನಾಟಕದ ಹೆಮ್ಮೆ. ಜನ್ಮ ದಾರಿದ್ರ್ಯದಿಂದ 35 ವರ್ಷಗಳ ಕಾಲ, ಅಂದರೆ ಸ್ವರ್ಗವಾಸಿಯಾಗುವವರೆಗೂ ತನ್ನ ಸರ್ವಸ್ವವನ್ನು ಕಿತ್ತೂರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ಅರ್ಪಣೆ ಮಾಡಿದವನು ಸಂಗೊಳ್ಳಿ ರಾಯಣ್ಣ. ಆದರೆ ನಮ್ಮಲ್ಲಿ ಇರುವ ಶತ್ರು ಕುತಂತ್ರದಿಂದ ಬ್ರಿಟಿಷ್ ಬಂದಿಯಾಗಿ ರಾಯಣ್ಣ ಗಲ್ಲಿಗೇರಿಸಲಾಯಿತು. ಆತನ ಜೊತೆ ಇರುವ 6 ಜನ ಅನುಯಾಯಿಗಳನ್ನು ರುದ್ರನಾಯಕ, ಯಲ್ಲನಾಯಕ, ಅಪ್ಪುಜಿ, ರಾಣ ಮೋಜುಕೊಂಡ, ಕೋನೇರಿ, ನೇವಲ್ಲಿ ಈ 6 ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿದರು. ಗ್ರಾಮದ ಬಿಚ್ಚುಗತ್ತಿ ಚನ್ನಬಸವಣ್ಣ ಮಾರುವೇಷದಲ್ಲಿ ರಾಯಣ್ಣನ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಿ ಇವನ ಸಮಾಧಿ ಮೇಲೆ ಆಲದ ಸಸಿ ನೆಡುವ ಮೂಲಕ ತನ್ನ ಗೆಳೆಯನಿಗೆ ಅಂತಿಮ ನಮನ ಸಲ್ಲಿಸಿದ. ಅಂದು ನೆಟ್ಟ ಆಲದ ಶಶಿ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ನಮ್ಮ ರಾಷ್ಟ್ರೀಯ ವೃಕ್ಷವಾಗಿ, ದೇಶಾಭಿಮಾನಗಳಿಗೆ ಸದಾಕಾಲ ಸ್ಫೂರ್ತಿಯ ಸಂಕೇತವಾಗಿ, ಬೃಹದಾಕಾರವಾಗಿ ಬೆಳೆದು ಇಂದು ಪೂಜ್ಯ ಭಾವನೆಗಳಿಗೆ ಪುಣ್ಯ ನೀಡುವ ಸ್ಥಳವಾಗಿದೆ. ರಾಯಣ್ಣನ ನಿಸ್ವಾರ್ಥ ಹೋರಾಟ, ದೇಶಪ್ರೇಮ, ಶೌರ್ಯ ಇಂದಿನ ಯುವಕರಿಗೆ ಸ್ಫೂರ್ತಿಯನ್ನು ತುಂಬುತ್ತದೆ. ಇದ್ದರೆ ರಾಯಣ್ಣನಂಥ ಮಗನಿರಬೇಕು, ರಾಯಣ್ಣನಂಥ ದೇಶ ಪ್ರೇಮಿಗಳಿರಬೇಕು ಎನ್ನುವುದು ಎಲ್ಲರ ಮನೆ ಮಾತಾಗಿದೆ. ರಾಯಣ್ಣವರ ಹೋರಾಟವು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಮಹಾಯಾತ್ರೆಯ ಒಂದು ಮುಖ್ಯ ಅಧ್ಯಾಯವಾಗಿದೆ. ಅವರ ಹುತಾತ್ಮ ಬಲಿದಾನವು ಕನ್ನಡಿಗರಿಗೆ ಹಾಗೂ ಭಾರತೀಯರಿಗೆ ಇಂದಿಗೂ ಸ್ಮರಣೆಯಾಗಿದೆ. ಗೆಳೆಯರೇ, ಈ ರೀತಿಯ ಧೈರ್ಯಶಾಲಿ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಇವರು ನಮ್ಮ ದೇಶದ ಶಾಂತಿ ಮತ್ತು ಸ್ವಾತಂತ್ರ್ಯಕ್ಕಾಗಿ ತಲೆ ಬಗ್ಗಿಸಿದವರು. ನಮಗೂ ಇವರ ಹಾದಿಯನ್ನು ಅನುಸರಿಸಿ ನಮ್ಮ ದೇಶದ ಪ್ರಗತಿಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿ ಬೆಂಬಲ ನೀಡುವುದು ನಮ್ಮ ಹೊಣೆ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮುಂದಿನ ರೋಚಕವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡೋಣ. ಧನ್ಯವಾದಗಳು.